ಇವರೇ ಹೇಳಿರೋದು, ಇವ್ರ ಬಾಯಲ್ಲಿ ಬಂದಿರೋದು, ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ, ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಾಣೋಣ, ಕಾಯಕವೇ ಕೈಲಾಸ. ನೋಡಿ, ದೇವ್ರು ಇದ್ದಾನೆ ಅನ್ನೋದು ಎಷ್ಟು ಸತ್ಯ ಅಂದರೆ, ಜೊತೆಗೆ ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ನೋಡಬೇಕು, ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಾಣಬೇಕು ಅನ್ನೋದು ಎಷ್ಟು ಸತ್ಯ ಆಯಿತು ಅಂದರೆ, ಇವತ್ತಿಗೂ ಹೊರಗಡೆ ನೋಡ್ತಾ ಇದೀವಲ್ಲ, ಈ ರೋಡ್ ಸೈಡಲ್ಲಿ ಮಾಡೋವಂಥ ಕಬಾಬು, ಎಗ್ ರೈಸ್ ಅಂಗಡಿಯಿಂದ ಹಿಡಿದ್ಬಿಟ್ಟು ಈ ಬಾರು, ರೆಸ್ಟೋರೆಂಟು, ದೊಡ್ಡ ದೊಡ್ಡ ಹೋಟೆಲ್ಗಳು, ಎಸ್ಪೆಷಲಿ ಈ ನಾನ್ ವೆಜ್ ಹೋಟೆಲ್ಗಳಲ್ಲಿ ದೇವ್ರ ಫೋಟೋನ ಹಾಕ್ಕೊಂಡು ಇವತ್ತಿಗೂ ಲಕ್ಷಾಂತರ ಕುಟುಂಬಗಳು ಜೀವನ ನಡೀತಾ ಇದೆ ಸ್ನೇಹಿತರೆ. ನಾನು ಅವರ ಬರ್ತಡೇ ಹುಟ್ಟಿದಬ್ಬ ದಿನ ಒಂದು 3 ಸಲ ಹೋಗಿದ್ದೆ. ಅವ್ರನ್ನ ಮುಟ್ಟಬೇಕು, ದೇವ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆ ಫೋಟೋ ತೊಗೊಬೇಕು ಅಂತ. ಆದರೆ ಅನ್ಲಕ್ಕಿ ಅನಿಸುತ್ತೆ, ಆ ಫೋಟೋ ಇರಲಿ, ಅವ್ರನ್ನ ನೋಡೋವಂಥ ಒಂದು ದರ್ಶನ ಆಗೋವಂಥ ಭಾಗ್ಯನೂ ನಮ್ಗೆ ಆಗಲಿಲ್ಲ ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರೋರು ತುಂಬ ಜನ ದೇವ್ರನ್ನ ಅವ್ರ ಮನೆಗೆ ಹೋಗಿರ್ತೀರಾ, ಮುಟ್ಟಿರ್ತೀರಾ, ಮಾತಾಡ್ಸಿರ್ತೀರಾ, ದೇವ್ರ ಜೊತೆ ಫೋಟೋ ತೊಗೊಂಡಿರ್ತೀರಾ. ನೀವೇ ಅದೃಷ್ಟವಂತರು ಅಂತ ಹೇಳ್ಬೋದು, ನಾವು ಅನ್ಲಕ್ಕಿಗಳು. ನೋಡಿ, ಅವ್ರು ಇದ್ದಾಗ ಎಷ್ಟು ಒಳ್ಳೇದು ಮಾಡಿದ್ರು ಅನ್ನೋದಕ್ಕಿಂತ ಇವತ್ತು ಅವ್ರಿಲ್ಲ, ಆದರೆ ಅವ್ರ ಹೆಸರಲ್ಲಿ ಲಕ್ಷಾಂತರ ಜನ ಅನ್ನ ತಿಂತಾರೆ. ಅವರ ಹುಟ್ಟಿದಬ್ಬಕ್ಕೆ ಎಲ್ಲ ಕಡೆಗೂ ಅನ್ನ ಹಾಕಿಸ್ತಾರೆ ಸ್ನೇಹಿತರೆ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವತ್ತಿಗೂ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಸಾವಿರಾರು ಜನ ಪ್ರತಿದಿನ ಬರ್ತಾರೆ, ಪ್ರತಿನಿತ್ಯ ಬರ್ತಾರೆ. ಈಗ ನೋಡ್ತಾ ಇದ್ದೀರಲ್ಲ ನೀವೇ ನೋಡಿ, ಅಷ್ಟು ಜನ ಬಂದಿದ್ದಾರೆ ಇವಾಗ ಮಧ್ಯಾಹ್ನ ಈ ಬಿಸಿಲಲ್ಲೂ ದರ್ಶನ ಮಾಡೋದಕ್ಕೆ. ಒಂದು ಹೇಳಬೇಕು ಅಂದರೆ, ಇವತ್ತಿಗೆ ಏನಾದರೂ ದೇವ್ರು ಇದ್ದಿದ್ದು ಅಂದರೆ ಅವ್ರ ಜೊತೆ ಒಂದು ಫೋಟೋ ತೊಗೊಬೋದಾಗಿತ್ತು. ಅಟ್ಲೀಸ್ಟ್ ಅವ್ರನ್ನ ಮುಟ್ಟೋ ಅಂತ ಒಂದು ಅದೃಷ್ಟ ನಮ್ಗೆ ಇರ್ತಿತ್ತು ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ನಾಗರಬಾವಿಗೆ ಹೋಗ್ತಾ ಇದ್ದಂಗೆ ಅವಾಗ ನಮ್ಗೊಂದು ಅಭ್ಯಾಸ, ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗುವಂಥದ್ದು. ಇದು ಈ ರೂಟಲ್ಲಿ ಹೋದಾಗೆಲ್ಲ ಇಲ್ಲಿಗೆ ಒಂದು ಸಲ ಬಂದು ಹೋಗ್ತೀವಿ.